అమీబెవ్కి వెల్కమ్. ఈ వీడియోలో మేము మీకు అమీబెవ్ ఎలక్ట్రిక్ హాట్ మిల్క్ మరియు వాటర్ యూఆర్ఎన్ని సరిగ్గా ఇన్స్టాల్ చేయడం, ఆపరేట్ చేయడం మరియు మెయింటైన్ చేయడం ಗುరించి ಸ್ಟೆಪ್ ಬೈ ಸ್ಟೆಪ್ గా ಗೈಡ್ చేస్తాము. ಮೊದಲು ಲಿಡ್ ಟಾಪ್ ತೆಗೆದುಕೊಂಡು ಕೊಟ್ಟಿರುವ ಎಲ್ಲಾ ಆಕ್ಸೆಸರೀಸ್ಗಳನ್ನ ಒಂದೊಂದಾಗಿ ತೆಗೆದುಕೊಳ್ಳಿ. ಟ್ರೇ, ಟ್ಯಾಪ್, ಫ್ರಂಟ್ ಬುಷ್, IV ವಾಷರ್, ಕ್ಲೀನಿಂಗ್ ಬ್ರಷ್, ವಾರಂಟಿ ಬುಕ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ರೀಮ್ ಫಿಲ್ಟರ್. ಒಳಗಿನ ಮಿಲ್ಕ್ ವೆಸಲ್ ಅನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ ಮತ್ತು ಅದನ್ನ ಮಷೀನ್ನಿಂದ ತೆಗೆಯಿರಿ. ಇನ್ಸ್ಟಾಲೇಷನ್ ಮಾಡುವ ಮೊದಲು ಹಾಲಿನ ಪಾತ್ರೆ ಮತ್ತು ಬಾಯ್ಲರ್ನ ಒಳಭಾಗವನ್ನ ಚೆನ್ನಾಗಿ ಕ್ಲೀನ್ ಮಾಡಿ. ನಂತರ ಮಷೀನ್ನಲ್ಲಿ ಹಾಲು ಮತ್ತು ನೀರಿನ ಬಾಯ್ಲರ್ ಟ್ಯಾಪ್ಸ್ ಅನ್ನು ಫಿಕ್ಸ್ ಮಾಡಿ. 2 ಟ್ಯಾಪ್ಸ್ ಪ್ರೆಸ್ ಟೈಪ್ ಆಗಿವೆ. ಅವುಗಳನ್ನು ಸ್ವಲ್ಪ ತಿರುಗಿಸಿ ಮತ್ತು ಅವುಗಳು ಜಾಗದಲ್ಲಿ ಲಾಕ್ ಆಗುವಂತೆ ಒತ್ತಿ. ಎಡ ಟ್ಯಾಪ್ ಬಿಸಿ ಹಾಲಿಗಾಗಿ ಮತ್ತು ಬಲ ಟ್ಯಾಪ್ ಬಿಸಿ ನೀರಿಗಾಗಿ. ಈಗ ಮಿಲ್ಕ್ ವೆಸಲ್ ಅನ್ನು URN ಒಳಗೆ ಇಟ್ಟು ಕ್ಲಾಕ್ ವೈಸ್ ತಿರುಗಿಸಿ. ಒಮ್ಮೆ ವೆಸಲ್ ಫಿಕ್ಸ್ ಆದ ಮೇಲೆ ಹೆಚ್ಚು ಬಿಗಿಯಾಗಿ ತಿರುಗಿಸಬೇಡಿ. ಕ್ರೀಮ್ ಫಿಲ್ಟರ್ ಅನ್ನು URN ಒಳಗೆ ಇಡಿ. ನೀರು ಸೇರಿಸುವ ಪೈಪ್ ಮೂಲಕ ಶುದ್ಧಗೊಳಿಸಿದ ಅಥವಾ RO ನೀರನ್ನ ಮ್ಯಾಕ್ಸಿಮಮ್ ಲೆವೆಲ್ ವರೆಗೆ ತುಂಬಿಸಿ. ಪ್ರತಿ 1 ಗಂಟೆಗೊಮ್ಮೆ ನೀರಿನ ಮಟ್ಟವನ್ನು ಚೆಕ್ ಮಾಡಿ. ನೀರು ಯಾವಾಗಲೂ ಮ್ಯಾಕ್ಸಿಮಮ್ ಲೆವೆಲ್ ನಲ್ಲಿ ಇರುವಂತೆ ನೋಡ್ಕೊಳ್ಳಿ. ಅದು ಮಿನಿಮಮ್ ಲೆವೆಲ್ಗೆ ಬಂದ್ರೆ ತಕ್ಷಣ ಪ್ಯೂರಿಫೈಡ್ ನೀರನ್ನ ತುಂಬಿಸಿ. ಈಗ ಮಷೀನ್ ನ ಕೆಪಾಸಿಟಿ ಅನುಸಾರ ಮಿಲ್ಕ್ ವೆಸಲ್ಗೆ ಹಾಲು ಹಾಕಿ. ಮೆಷೀನ್ ಅನ್ನು ಆನ್ ಮಾಡಿ ಮತ್ತು ಟೆಂಪರೇಚರ್ ಅನ್ನ 110 ಡಿಗ್ರೀಸ್ ಅಥವಾ ಮ್ಯಾಕ್ಸಿಮಮ್ ಸೆಟ್ಟಿಂಗ್ಗೆ ಹೊಂದಿಸಿ. ಸುಮಾರು 25 ನಿಮಿಷ ನಂತರ ಹಾಲಿನ ಪಾತ್ರೆಯ ಸುತ್ತ ಸ್ಟೀಮ್ ಕಾಣಿಸಿಕೊಳ್ಳುತ್ತದೆ. ಹೀಟರ್ ಲೈಟ್ ಆಫ್ ಆದ್ಮೇಲೆ ಟೆಂಪರೇಚರ್ ಅನ್ನ 90 ಡಿಗ್ರೀಸ್ಗೆ ಕಡಿಮೆ ಮಾಡಿ. ಈಗ ನಿಮ್ಮ ಬಿಸಿ ಹಾಲು ಯೂಸ್ ಮಾಡಲು ರೆಡಿ ಆಗಿದೆ. ಮಾರಿ. ಮಷೀನ್ ಆಪರೇಷನ್ ಸಮಯದಲ್ಲಿ ಹೀಟರ್ ಲೈಟ್ ಸ್ವಯಂಚಾಲಿತವಾಗಿ ಆನ್ ಮತ್ತು ಆಫ್ ಆಗುತ್ತದೆ. ಹಾಲಿನ ಮಟ್ಟ ಕಡಿಮೆ ಆದಾಗ ಅಥವಾ ಪ್ರತಿ ಗಂಟೆಗೊಮ್ಮೆ ಕ್ರೀಮ್ ಫಿಲ್ಟರ್ ಅನ್ನು ತೆಗೆಯಿರಿ. ಅದನ್ನು ಕ್ಲೀನ್ ಮಾಡಿ ಮತ್ತೆ ಹಾಲು ರೀಫಿಲ್ ಮಾಡುವ ಮೊದಲು ಅದನ್ನು ಮತ್ತೆ ಫಿಕ್ಸ್ ಮಾಡಿ. ಮಿಲ್ಕ್ ಸೇರಿಸಿದ ನಂತರ ಟೆಂಪರೇಚರ್ ಅನ್ನ ಮತ್ತೆ 110 ಡಿಗ್ರಿಗೆ ಸೆಟ್ ಮಾಡಿ. ಸ್ಟೀಮ್ ಕಾಣಿಸಿಕೊಂಡ ನಂತರ ಟೆಂಪರೇಚರ್ ಅನ್ನ 90 ಡಿಗ್ರಿಗೆ ಅಥವಾ ಮ್ಯಾಕ್ಸಿಮಮ್ ಸೆಟ್ಟಿಂಗ್ಸ್ಗೆ ಕಡಿಮೆ ಮಾಡಿ. ಯಾವಾಗಲೂ ನೀರು ತುಂಬುವ ಮೊದಲು ಅಥವಾ ಮಷೀನ್ ಬಳಸದಿರುವಾಗ ಮಿಲ್ಕ್ ಬಾಯ್ಲರ್ ಅನ್ನು ಅನ್ಪ್ಲಗ್ ಮಾಡಿ. ಹಾನಿಗೊಂಡ ಇಲೆಕ್ಟ್ರಿಕಲ್ ಕಾರ್ಡ್ ಅಥವಾ ಪ್ಲಗ್ನೊಂದಿಗೆ ಅಪ್ಲಯನ್ಸ್ ಅನ್ನು ಬಳಸಬೇಡಿ. ಹೀಟಿಂಗ್ ಪ್ರಾಸೆಸ್ ನಡೆಯುತ್ತಿರುವಾಗ ಮಿಲ್ಕ್ ಬಾಯ್ಲರ್ ಅನ್ನು ಎತ್ತಬೇಡಿ. ಮಷೀನ್ ಪವರ್ಗೆ ಕನೆಕ್ಟ್ ಆಗಿರುವಾಗ ಹೀಟಿಂಗ್ ಎಲಿಮೆಂಟ್ ಅಥವಾ ನೀರನ್ನ ಟಚ್ ಮಾಡಬೇಡಿ. ಯಾವಾಗಲೂ ಮಿಲ್ಕ್ ಬಾಯ್ಲರ್ ಅನ್ನು ಸಮತಟ್ಟಾದ ಮತ್ತು ಸ್ಥಿರವಾದ ಮೇಲ್ಮೈ ಮೇಲೆ ಇಡಿ. ಮಕ್ಕಳ ಕೈಗೆ ಸಿಗದಂತೆ ಅಪ್ಲಯನ್ಸ್ ಅನ್ನು ಇಡಿ. ಅಮೀಬೆವ್ ನಿಮ್ಮ ಬಿಸ್ನೆಸ್ಗಾಗಿ ನಂಬಿಕೆಯುಳ್ಳ ಮತ್ತು ಕಾರ್ಯಕ್ಷಮವಾದ ಹಾಲು ಬಿಸಿ ಮಾಡುವ ಸೊಲ್ಯೂಷನ್ಸ್ ಒದಗಿಸುತ್ತದೆ. ಕ್ಲೀನಿಂಗ್ ಮತ್ತು ಡೈಲಿ ಮೇಂಟೆನೆನ್ಸ್ ಕಾರ್ಯಗಳು, ಹೈಜೀನ್, ಪರ್ಫಾರ್ಮೆನ್ಸ್ ಮತ್ತು ದೀರ್ಘಕಾಲದ ಆಪರೇಷನ್ ಕಾಯ್ದುಕೊಳ್ಳಲು ಅಮೀಬೆವ್ URN ಅನ್ನು ಪ್ರತಿ ಕೆಲಸದ ದಿನದ ಕೊನೆಯಲ್ಲಿ ಸರಿಯಾಗಿ ಕ್ಲೀನ್ ಮಾಡಬೇಕು. ದಿನದ ಕೊನೆಯಲ್ಲಿ ಮೊದಲು ಮೆಷೀನ್ ಆಫ್ ಮಾಡಿ. ಉರಿದ ಹಾಲು ಮತ್ತು ಬಿಸಿ ನೀರನ್ನು ಟ್ಯಾಪ್ಸ್ ಮೂಲಕ ಡ್ರೈನ್ ಮಾಡಿ. ಡ್ರೈನ್ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರು ತೆಗೆದುಕೊಂಡು ಹಾಲಿನ ಪಾತ್ರೆ ಸುರಿಯಿರಿ. ನಂತರ ಹಾಲಿನ ಟ್ಯಾಪ್ ಮೂಲಕ ನೀರನ್ನು ಮತ್ತೆ ಡ್ರೈನ್ ಮಾಡಿ. ಹಾಲಿನ ವೆಸಲ್ ಅನ್ನು ಆಂಟಿ ಕ್ಲಾಕ್ ವೈಸ್ 3 ಬಾರಿ ತಿರುಗಿಸಿ ಮತ್ತು ತೆಗೆಯಿರಿ. ಬೇಕಾದರೆ ಉರಿದಿರುವ ಬಿಸಿ ನೀರನ್ನು ಹೊರಹಾಕಲು URN ಅನ್ನು ಎಚ್ಚರಿಕೆಯಿಂದ ಹಿಂದಕ್ಕೆ ವಾಲಿಸಿ ನಂತರ ಮಷೀನ್ನ ಒಳಭಾಗವನ್ನು ಕ್ಲೀನ್ ಮಾಡಿ. ಮಿಲ್ಕ್ ಟ್ಯಾಪ್ ಅನ್ನು ತೆಗೆದು ಕ್ಲೀನಿಂಗ್ ಬ್ರಷ್ ಬಳಸಿ ಮಷೀನ್ನ ಒಳಗೆ ಮತ್ತು ಹೊರಗೆ ಇರುವ ಮಿಲ್ಕ್ ಪಾತ್ ಅನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ. ಕ್ಲೀನ್ ಮಾಡಿದ ನಂತರ ಮಿಲ್ಕ್ ವೆಸಲ್ ಅನ್ನ URN ಒಳಗೆ ಹಾಕಿ ಮತ್ತು ಲಾಕ್ ಮಾಡಲು ಕ್ಲಾಕ್ ವೈಸ್ ತಿರುಗಿಸಿ. ಹೆಚ್ಚು ಟೈಟ್ ಮಾಡಬೇಡಿ. ಕ್ರೀಮ್ ಫಿಲ್ಟರ್ ಅನ್ನ ಮಿಲ್ಕ್ ವೆಸಲ್ ಒಳಗೆ ಇಡಿ. ಶುದ್ಧೀಕರಿಸಿದ ಅಥವಾ RO ನೀರನ್ನು ವಾಟರ್ ಇನ್ಲೆಟ್ ಪೈಪ್ ಮೂಲಕ ಮ್ಯಾಕ್ಸಿಮಮ್ ಲೆವೆಲ್ ವರೆಗೆ ಹಾಕಿ. ಅದಕ್ಕೆ ಹೆಚ್ಚುವರಿಯಾಗಿ ಸುಮಾರು 2 ಲೀಟರ್ ನೀರನ್ನು ಮಿಲ್ಕ್ ವೆಸಲ್ಗೆ ಹಾಕಿ. ಮರುದಿನ ಆಪರೇಷನ್ ಶುರು ಮಾಡುವ ಮೊದಲು ಮಿಲ್ಕ್ ಟ್ಯಾಪ್ನಿಂದ ಎಲ್ಲಾ ನೀರನ್ನ ಡ್ರೈನ್ ಮಾಡಿ. ಈಗ ಮೆಷೀನ್ ಕೆಪಾಸಿಟಿ ಅನುಸಾರ ಮಿಲ್ಕ್ ವೆಸಲ್ಗೆ ಹಾಲು ಸುರಿಯಿರಿ. ಈ ಕ್ಲೀನಿಂಗ್ ಮತ್ತು ಮೇಂಟೆನೆನ್ಸ್ ಸೂಚನೆಗಳನ್ನ ನಿಯಮಿತವಾಗಿ ಅನುಸರಿಸುವ ಮೂಲಕ ನಿಮ್ಮ ಅಮೀಬೆವ್ URN ಎಫಿಷಿಯೆಂಟ್ಲಿ ಮತ್ತು ನಂಬಿಕೆಯಿಂದ ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ. ಅಮೀಬೆವ್ ಎಲೆಕ್ಟ್ರಿಕ್ ಹಾಟ್ ಮಿಲ್ಕ್ ವಾಟರ್ ಅರ್ನ್ MB ಸೀರೀಸ್ ಹಲವಾರು ಕೆಪಾಸಿಟೀಸ್ನಲ್ಲಿ ಲಭ್ಯವಿದೆ. 3, 5, 8, 12 ಮತ್ತು 20 ಲೀಟರ್ಸ್. ನಿಮ್ಮ ಅಮೀಬೆವ್ ಎಲೆಕ್ಟ್ರಿಕ್ ಹಾಟ್ ಮಿಲ್ಕ್ ಅಂಡ್ ವಾಟರ್ URN ಬಳಸುವ ಮೊದಲು ಈ ಪ್ರಾಡಕ್ಟ್ನ ವಾರಂಟಿ ಷರತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ದಯವಿಟ್ಟು ಗಮನಿಸಿ, ಮಷೀನ್ಗೆ ಆಗಿರುವ ಫಿಸಿಕಲ್ ಡ್ಯಾಮೇಜಸ್ಗಳು ವಾರಂಟಿ ಅಡಿಯಲ್ಲಿ ಕವರ್ ಆಗಿರುವುದಿಲ್ಲ. ಮಷೀನ್ನಲ್ಲಿ ನೀರಿನ ಮಟ್ಟವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ವಾರಂಟಿ ಅನ್ವಯಿಸುವುದಿಲ್ಲ.
ಓವರ್ ಹೀಟಿಂಗ್, ತಪ್ಪಾದ ಬಳಕೆ ಅಥವಾ ತಪ್ಪಾದ ಆಪರೇಷನ್ನಿಂದ ಹೀಟರ್ಗೆ ಆದ ಹಾನಿಯನ್ನ ಮ್ಯಾನ್ಯುಫ್ಯಾಕ್ಚರಿಂಗ್ ಡಿಫೆಕ್ಟ್ ಎಂದು ಪರಿಗಣಿಸಲಾಗುವುದಿಲ್ಲ. ವಾರಂಟಿ ಅವಧಿಯಲ್ಲಿ ಅಥವಾ ನಂತರ ಯಾವುದೇ ಮ್ಯಾಲ್ ಫಂಕ್ಷನ್ ಆದರೆ ಅಥವಾ ಸ್ಪೇರ್ ಪಾರ್ಟ್ಸ್ ಬೇಕಾದರೆ ನಿಮ್ಮ ಸಪ್ಲೈಯರ್ ಅಥವಾ ಹತ್ತಿರದ ಅಮೀಬೇವ್ ಸರ್ವಿಸ್ ಏಜೆಂಟ್ ಅನ್ನು ಸಂಪರ್ಕಿಸಿ. ನಿಮ್ಮ ಅಮೀಬೇವ್ URN ನ ಸುರಕ್ಷಿತ ಕಾರ್ಯಾಚರಣೆ ಮತ್ತು ದೀರ್ಘಕಾಲದ ಪರ್ಫಾರ್ಮೆನ್ಸ್ ಖಚಿತಪಡಿಸಿಕೊಳ್ಳಲು ಶಿಫಾರಸು ಮಾಡಿದ ಆಪರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಅನುಸರಿಸುವುದು ಸಹಾಯ ಮಾಡುತ್ತದೆ.